ಏನ್ರಿ 10:30 ಆದ್ರೂ ರಾಜಶೇಖರ್ ಬರಲೇ ಇಲ್ಲ? ಎಷ್ಟೇ ಕಾದ್ರೂ ಖಂಡಿತ ಅವ್ರು ಬರಲ್ಲ ಸರ್. ಆ ವಿಷ್ಕಂಠೈನ ಫ್ಯಾಕ್ಟ್ರಿ ಹರಾಜಲ್ಲಿ ತಗೊಂಡವರು ಯಾರಾದ್ರೂ ಉಳಿಯಕ್ಕಾಗತ್ತಾ ಹೇಳಿ ಸರ್? ಮಾರಕ್ ಅವನೊಬ್ಬ, ತಗೊಳಕ್ ಇವನೊಬ್ಬ. ಇವ್ರಿಬ್ರೇನೆ ಊರಾಗಿರೋದು. ಗಂಡ್ಸು ಅಂತ ನಾನು ಒಬ್ಬ ಇದ್ದೀನಿ. ತಗೊಳ್ಳಿ ಡೆಪಾಸಿಟ್. ಕೂಗ್ರಿ ಆಕ್ಷನ್. ಗವರ್ಮೆಂಟ್ ಬಿಡ್ 2 ಕೋಟಿ. 2 ಕೋಟಿ. 2 ಕೋಟಿ 10 ಲಕ್ಷ. ಗವರ್ಮೆಂಟ್ ಬಿಡ್ 3 ಕೋಟಿ. 3 ಕೋಟಿ. 3 ಕೋಟಿ 10 ಲಕ್ಷ. 3 ಕೋಟಿ 10 ಲಕ್ಷ ಒಂದ್ ಸಾರಿ. 3 ಕೋಟಿ 10 ಲಕ್ಷ 2 ಸಾರಿ. 3 ಕೋಟಿ 10 ಲಕ್ಷ 3 ಸಾರಿ. ಬನ್ನಿ, ಸೈನ್ ಮಾಡಿ ಬನ್ನಿ. ನಾನ್ ಸೈನ್ ಮಾಡ್ಬೇಕಾ? ಸೈನ್ ಮಾಡಕ್ಕೆ ನನ್ನ ಹತ್ರ ಏನಿಲ್ಲ ಗುರುವೆ. ಸೈನ್ ಮಾಡೋದು ನಾನಲ್ಲ, ನಮ್ ಭಾವ. ಬಂದ್ರು ನೋಡಿ. ಯಾಕೆ ಬಾವ ಹಂಗ್ ನೋಡ್ತಾ ಇದ್ದೀರಾ? ಆ ವಿಷಕಂಠ ನಿಮ್ ದಾರಿಗೆ ಅಡ್ಡ ಬರ್ಬೋದು ಅಂತ ಹೇಳಿ ಸೂರ್ಯನೇ ನಿಮ್ ಪರವಾಗಿ ನನ್ನ ಇಲ್ಲಿ ಕಳಿಸಿರೋದು. ಇದೆಲ್ಲ ನಿಮ್ ಮಗಂದೇ ಪ್ಲಾನು. ಯಾವಾಗ್ಲೂ ನೀವು ನಿನ್ ಮಗ ಪೆದ್ದ ದಡ್ಡ ಅದು ಇದು ಅಂತ ಬೈತಿದ್ರಿ. ಇವತ್ತು ಅವನ್ ಕೈ ಎತ್ತಿಲ್ಲ ಅಂದ್ರೆ ನಿಮಗ್ ಫ್ಯಾಕ್ಟ್ರಿನೇ ಸಿಗ್ತಾ ಇರ್ಲಿಲ್ಲ. ಹೌದು, ಸ್ಕೂಲ್ಗೆ ಹೋಗುವಂತ ಕಳ್ಸಿದ್ರೆ 6 ವರ್ಷಕ್ಕೆ ಮೇಷ್ಟ್ರು ಕಲ್ಲು ಹೊಡೆದ ಮಹಾನ್ ಭಾವ ಅಲ್ವಾ ಇವನು? ಆ ಮೇಷ್ಟ್ರು ನಮ್ ತಮ್ಮಂಗ್ ಬಾಸುಂಡೆ ಬರಂಗ್ ಹೊಡೆದಿದ್ ಪರವಾಗಿಲ್ವಾ? ಬಡ್ಸಮ್ಮ. ಮೇಷ್ಟ್ರ ಹತ್ರ ಹೊಡೆತಾ ತಿಂದವನು ಡಿಗ್ರಿ ಮುಗಿಸಿ MBA ಮಾಡಕ್ಕೆ ಫಾರಿನ್ ಹೋಗ್ತಾ ಇದ್ದಾನೆ. ಮೇಷ್ಟ್ರಿಗೆ ಹೊಡೆದವನು ಹೀಗೆ. ಪರವಾಗಿಲ್ಲ ಬಿಡಿ, ನನಗೆ ನೀವೇ ಆಫ್ರಿಕಾ, ಅಮ್ಮನೇ ಅಮೆರಿಕಾ. ಅಮ್ಮ, ಅಣ್ಣಂದ್ರು ಬಂದ್ರು. ಅಣ್ಣಂದ್ರು ಬಂದಂತೆ. ಸೂರ್ಯ ತಿನ್ಕೊಂಡು ಹೋಗೋ. ಅಷ್ಟೇ, ಮುಗ್ದೋಯ್ತೆ ಅವನ್ ಕಥೆ. ಅವ್ರುಗಳು ಬಂದ್ರೆ ಸಾಕು, ಇವನ್ ಪ್ರಪಂಚನೇ ಮರ್ತು ಬಿಡ್ತಾನೆ. ಅಲ್ಲಿ ಒಳಗಡೆ ಅಜ್ಜಿ ತಾತ ಕಾಯ್ತಾ ಇದಾರೆ, ಮೊದಲು ಮಾತಾಡ್ತೀನಿ. ಓಡಿ 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 ಓಡಿ. ಹೇಗಿದ್ಯಾ? ಚೆನ್ನಾಗಿದೆ ಕಣೋ. ಅದೆಲ್ಲ ಫಾರಿನ್ ಹೋಗ್ತೀನಿ ಅಂತಿದ್ದೆ, ಬಂದ್ಬಿಟ್ಟಿದ್ದೆ. ಮತ್ತೆ ಫಾರಿನ್ ಹೋಗ್ಬೇಕಂದ್ರೆ ವೀಸಾ ಬೇಕು ಕಣೋ. ವೀಸಾ ಇಲ್ಲ ಇದೆಯಲ್ಲ? ವೀಸಾ ಅಲ್ಲ ಕಣ ದಡ್ಡ, ವೀಸಾ. ಅಣ್ಣ ಅಮ್ಮ, ಅಣ್ಣ ಹೇಗಿದ್ಯಾ? ಚೆನ್ನಾಗಿದ್ದೀನಿ, ಹೋಗ್ ಲಗೇಜ್ ತಗೊಂಬ ಹೋಗೋ. ಇರ್ಲಿ ಪಾಪಾಜಿ ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದೀನಿ. ಅಮ್ಮ ನೀವು ಹೇಗಿದ್ಯಾ? ಅದಕ್ಕೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಆ ಸೂರ್ಯ, ಆ ಸೀಟ್ ಕೆಳಗೆ ಸ್ಲಿಪ್ಪರ್ ಇದೆ, ತಗೊಂಡ್ ಬಾಪ. ಸರಿ. ಅಣ್ಣ, ಯಾಕೆ ನಿನ್ನೇನ್ ಕೂಲಿ ಅವನ? ಬಾ, ನೀನ್ ಹೇಳ್ತೀನಿ. ತಪ್ಪೇನಿದೆ ಅದರಲ್ಲಿ? ಅದಕ್ಕೆ ಅಂದ್ರೆ ತಾಯಿ ಸಮಾನ ತಾನೆ. ಸುಮ್ಮನೆ ನಿಮ್ಗೆ ಅರ್ಥ ಆಗಲ್ಲ ನಿಮಗೆ. ಹಾಗಂತ ನೀನ್ ಅನ್ಕೋತೀಯ, ಅವ್ರು ಅನ್ಕೋಬೇಕಲ್ಲ. ಬೇಕಾ? ಸೂರ್ಯ, ಅಪ್ಪಾಜಿ ಫ್ಯಾಕ್ಟ್ರಿ ಪೂಜೆಗೆ ಎಲ್ಲ ಏರ್ಪಾಟಾಗಿದೆ, ನೋಡ್ಕೊಂಬಾ ಹೋಗು. ಅಪ್ಪಾಜಿ ಏನ್ ನೋಡ್ತಾ ನಿಂತ್ಕೊಂಡೆ? ಹೋಗಿ ನೋಡ್ಕೊಂಬಾರೋ. ರೇಖಾ, ತಗೋ. ಅತ್ತೆ, ಥ್ಯಾಂಕ್ಸ್. ಇದು ನಿಮ್ಗೆ. ಇದು ಮಾವನವ್ರಿಗೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಅದಕ್ಕೆ. ಸೂರ್ಯನ್ಗೇನು ತಗೊಂಡ್ ಬರ್ಲಿಲ್ವಾ? ರೀ, ಸೂರ್ಯನ್ ಬಟ್ಟೆ ತಗೊಳ್ಳಿಲ್ವಾ? ಅದಕ್ಕೆ ನೀವು ತಗೊಳ್ಳಿಲ್ವಾ? ಇಲ್ವಲ್ಲ ಅಣ್ಣ. ಏನು ಸೂರ್ಯನಿಗೆ ಬಟ್ಟೆ ತಗೊಳ್ಳಿಲ್ವಾ? ನೀನ್ ತಗೊಂಡಿರ್ತೀಯ ಅಂತ ನಾನ್ ಸುಮ್ನಾದ್ನೆಲ್ಲೋ. ನೀನ್ ತಗೊಳ್ಳಿಲ್ವಾ? ಮರ್ತೇ ಬಿಟ್ಟೆ. ಇಲ್ಲಿ ಯಾಕಮ್ಮ ಮಲಗಿದ್ಯಾ? ಕೂತ್ಕೋ. ಎಲ್ರು ಊಟ ಮಾಡಿದ್ರ? ಇಲ್ಲ, ಎಲ್ಲ ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ. ಯಾಕೆ ಕಾಯ್ಬೇಕು? ಎಲ್ಲ ನಿಂತರ ದಡ್ರ. ನಾನೇನು ನಿನ್ಗೋಸ್ಕರ ಕಾಯ್ತಾ ಇಲ್ಲ. ಬಾಯ್ ಹೇಳ್ತದೆ ಅಷ್ಟೇ, ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ಬಾ ಕೂತ್ಕೋ, ನಾ ಬಡಿಸ್ಕೊತೀನಿ. ಬಾ ಕೂತ್ಕೋ, ಕೂತ್ಕೋ. ಈಗ ಹೇಳು. ಹೌದು, ಗಂಟೆ 12 ಆಯ್ತು. ಯಾಕಿಷ್ಟು ಲೇಟು? ಫ್ಯಾಕ್ಟ್ರಿ ನಾಳೆ ಪೂಜೆ ತಾನೆ, ಎಲ್ಲ ರೆಡಿ ಮಾಡ್ಕೊಂಡ್ ಬರೋಷ್ಟೊಳಗೆ ಟೈಮ್ ಆಗುತ್ತಲ್ವಾ, ಸ್ವಲ್ಪ ಲೇಟ್ ಆಯ್ತು. ಮಾಡು. ಸೂರ್ಯ, ನಿಮ್ಮ ಅಣ್ಣಂದಿರು ನಿನಗೋಸ್ಕರ ಹೊಸ ಬಟ್ಟೆ ತಂದ್ಕೊಟ್ಟಿದ್ದಾರೆ.
ಏ ಅಣ್ಣ, ಚೆನ್ನಾಗಿದ್ಯಪ್ಪ. ಅಣ್ಣಂದ್ರ ತಂದ್ರ ನಾಳೆ ಫ್ಯಾಕ್ಟ್ರಿ ಪೂಜೆಗೆ. ವಾವ್, ಸೂಪರ್. ವಾವ್, ಸೂಪರ್ ಬಾಡಿ. ಒಂದ್ ಗಂಟು ಸ್ನಾನ ಮಾಡ್ತಿದ್ರೆ ಕ್ಯಾಮ್ರಾದಲ್ಲಿ ಹಿಡಿತಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಪಬ್ಲಿಕ್ ಅಲ್ಲಿ ಈ ರೀತಿ ಸ್ನಾನ ಮಾಡಕ್ಕೆ ನಿಮ್ಗೆ ನಾಚಿಕೆ ಆಗಲ್ಲ, ನನಗ್ ಮಾತ್ರ ಆಗ್ಬೇಕಾ? ನಾನಂತ ಮತ್ತೆ ನೀನ್ ಬಂದು ಸ್ನಾನ ಮಾಡ್ತಾ ಇಲ್ಲಿ. ನಾನು ಗಂಡ್ಸು ಎಲ್ ಬೇಕನ್ನ ಸ್ನಾನ ಮಾಡ್ತೀನಿ, ಹೆಂಗ್ ಬೇಕನ್ನ ಸ್ನಾನ ಮಾಡ್ತೀನಿ. ಅದನ್ನ ಕೇಳಕ್ ನೀನ್ ಯಾರು? ಅಂದ್ರೆ ಹೆಣ್ಣಿಗ್ ಮಾತ್ರ ಮಾನ ಮರ್ಯಾದೆ, ಗಂಡಿಗೇನು ಇಲ್ವಾ? ಮರ್ಯಾದೆ ಬಗ್ಗೆ ಮಾತಾಡಬೇಡಿ. ಯಾಕಂದ್ರೆ ಗಂಡಸ್ರಿಗೆ ನಿಮ್ಕಿನ ಸ್ವಲ್ಪ ಜಾಸ್ತಿನೇ ಇದೆ ಮರ್ಯಾದೆ. ಕೊನೆ ಸತಿ ಹೇಳ್ತಾ ಇದೀನಿ, ಕ್ಯಾಮ್ರಾ ಕಡೆ ತಿರ್ಗ್ಸೋ. ಆಗಲ್ಲ. ಏನ್ ಮಾಡ್ತೀಯಾ? ನನ್ ಕ್ಯಾಮ್ರಾ ನನ್ ಇಷ್ಟ. ಏನು ಮಾಡಲ್ಲ ಅನ್ಕೊಂಬೇಡ. ಮಾಡಿದ್ಮೇಲೆ ನೀನಿರಲ್ಲ, ಆಮೇಲೆ ನಿನ್ ಕ್ಯಾಮ್ರಾನು ಇರಲ್ಲ. ಹೌದಾ? ಏನ್ ಮಾಡ್ತಿರೋ ನಾನು ನೋಡೇ ಬಿಡ್ತೀನಿ. ನೋಡೇ ಬಿಡ್ತೀಯ ನೀನು? ನೋಡ್ ಏನ್ ಅನ್ಕೊಂಬಿಟ್ಟವ್ ನನ್ ಬಗ್ಗೆ. ಸೂರ್ಯ, ಯಾರೋ ಅದು ಹುಡುಗಿ ಕಿಸ್ಕೊಂಡಂಗಾಯ್ತು. ಯಾವ್ದೋ ಸಿಟಿ ಹುಡುಗಿ ಮಾವ. ಬೇಡ ಬೇಡ ಅಂದ್ರೆ ಕೇಳಿಲ್ಲ, ಸ್ನಾನ ಮಾಡ್ತಾ ಇದ್ದೀನಿ, ಕ್ಯಾಮ್ರಾದಲ್ಲೆಲ್ಲ ತೆಗ್ಬಿಟ್ರು. ಹಿಡೀಲಿ ಬಿಡು, ಹೀರೋ ತರ ಇದೆಯಾ? ಹಿಡಿದ್ರೆ ನಿನಗೇನ್ ನಷ್ಟ? ನಿನ್ ಹಿಡಿದೆ, ನನ್ನ ಹಿಡಿತಾಳೆ. ಯಾಕೆ ಕೇಳ್ಬಿಡ? ಆಮೇಲೆ ತಗೊಂಡಾಗೆಲ್ಲ ಟಿವಿ ಕಿವಿಯಲ್ಲಿ ತೋರ್ಸ್ಬಿಟ್ಟು ನಾನು ಮಾನ ಮರ್ಯಾದೆ ತೆಗ್ಬಿಡ್ಲ. ಆಮೇಲೆ ನೀನೇನ್ ಮಾಡ್ದೆ? ಬೇಡ ಬೇಡ ಅಂದ್ರೆ ಕೇಳಿಲ್ಲ ಅವಳು. ಅದಕ್ಕೆ ಎದ್ದಿಟ್ಕೊಂಡ್ಬಿಟ್ಟೆ ಹಿಂಗೆ. ಯಾಕೆ ಅವ್ನು ನಿಂತ್ಕೊಂಡ್ಬಿಟ್ಟೆ? ಅಯ್ಯೋ, ಕೆಳಗ್ ನೋಡು. ಬನ್ನಿ 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 ಬನ್ನಿ. ಕೂಗ್ಬೇಡಿ ಕೂಗ್ಬೇಡಿ ಕೂಗ್ಬೇಡಿ. ಕೊಡ್ತೀನಿ ಕೊಡ್ತೀನಿ ಕೊಡ್ತೀನಿ. ಏನಿದೆ ಹೇಳಿ? ಬನ್ನಿ ಒಬ್ಬೊಬ್ರೆ ಬನ್ನಿ. ಸಾಕು. ಓಡ್ 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 ಓಡ್. ನವಿಲ್ ಗರಿ ಯಾಕೆ? ನವಿಲೆ ತಗೊಂಬರ್ತೀನಿ. ಓಕೆ. ಥ್ಯಾಂಕ್ ಯು ಚಿಕ್ಕಪ್ಪ. ಥ್ಯಾಂಕ್ ಯು ಚಿಕ್ಕಪ್ಪ. ಇವನೇನಿಲ್ಲಿ? ಏಯ್, ಏನು? ನೀನ್ ಯಾಕೆ ಇಲ್ಲಿಗೆ ಬಂದೆ? ನೀನೇನ್ ಮಾಡ್ತಾ ಇದೀಯ ಅಲ್ಲಿ? ನೀನೇನ್ ಮಾಡ್ತಾ ಇದ್ಯಾ ಇಲ್ಲಿ? ನೀನ್ ಯಾಕೆ ಇಲ್ಲಿಗೆ ಬಂದೆ? ಏಯ್, ನೀನ್ ಯಾಕೆ ಬಂದೆ ಇಲ್ಲಿಗೆ? ಏಯ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ಸ್ವಲ್ಪ ಓವರ್ ಆಯ್ತು ನಿಂದು. ಇಲ್ಲಿಗೆ ಯಾಕೆ ಬಂದಿದ್ಯಾ? ನಿಂದು ಸ್ವಲ್ಪ ಓವರ್ ಆಯ್ತು. ಇಲ್ಲಿಗೆ ಯಾಕೆ ಬಂದೆ? ಏಯ್, ಹೇಳಿದ್ರೆ ಅರ್ಥ ಆಗಲ್ಲ ನಿನ್ಗೆ. ಇಲ್ಲಿಗೆ ಯಾಕೆ ಬಂದಿದ್ಯಾ? ಏನದು ಗಲಾಟೆ? ಗಲಾಟೆ ಇಲ್ಲ, ಅದು ತರಾಟೆ. ಇದು ಯಾರಿದ್ ಕೋತೆ? ಏಯ್, ಕೋತಿ ಅಲ್ಲಣ್ಣ, ಇವಳು ನನ್ ಕ್ಲಾಸ್ಮೇಟ್. ಈ ಲೂಸು ನಿಮ್ಮಣ್ಣನ. ಏಯ್, ಕ್ಲಾಸ್ಮೇಟ್ ಅಂದ್ರೆ ಕ್ಲಾಸ್ ಅಲ್ಲಿ ಇರ್ಬೇಕು. ಈ ಕೋತಿ ಯಾಕೆ ಮನೆಗೆ ಬಂದಿದೆ ಇದು? ಏಯ್, ಒಂದ್ ತಿಂಗಳ ರಜಾ ಆಯ್ತಲ್ಲ, ಅದಕ್ಕೆ ಬಂದ್ಲು. ಈ ಕೋತಿನ ಒಂದು ತಿಂಗಳಲ್ಲ, ಒಂದು ನಿಮಿಷದಲ್ಲಿ ಇರಕ್ ಬಿಡಲ್ಲ. ಹೊರಗಡೆ ಅಣ್ಣ, ಏನು? ಯಾಕೆ ಹುಚ್ಚನ್ ತರ ಆಡ್ತಿದ್ಯಾ? ಅವಳಿದ್ರೆ ನಿಂಗೇನು? ಏನು ಅಂತ ಕೇಳ್ಬೇಡ, ಹೇಳಕ್ ಆಗಲ್ಲ. ನಾನು ಅವಳು ಇರ್ಕೂಡ್ದು ಅಷ್ಟೇ. ನಾನ್ ನಿಮ್ ಮನೇಲಿರೋದು ನಿಮ್ ಅಣ್ಣಂಗ್ ಇಷ್ಟ ಇಲ್ಲ ಅಂದ್ಮೇಲೆ ನನಗೂ ಇಷ್ಟ ಇಲ್ಲ. ಆದ್ರೆ ನಾ ಇಲ್ಲಿಂದ ಹೋಗಕ್ ಮುಂಚೆ ನನ್ನ ಹತ್ರ ಒಂದು ವಿಡಿಯೋ ಕ್ಯಾಸೆಟ್ ಇದೆ. ಅದನ್ನ ಎಲ್ರಿಗೂ ತೋರಿಸಿ ನಾ ಹೋಗ್ತೀನಿ. ಬೇಡ. ಏನ್ ಬೇಡ? ಹೋಗದ್ ಬೇಡ ಅಂದ್ರೆ ಹೋಗ್ಬೇಡ. ಹೋಗು ಅಂದ್ರೆ ಅಯ್ಯೋ, ಯಾವ ಮುಟ್ಟಾಳ ಹೇಳ್ದ ನಿಮ್ಗೆ ಹೋಗಿ ಅಂತ? ಮನೆಗ್ ಬಂದಿರೋ ಹೆಣ್ಮಕ್ಳನ್ನ ಹೊರಗಡೆ ಹೋಗು ಅಂತ ಹೇಳಿದೀವಿ ಇದುವರೆಗೂ. ಅದು ನಮ್ಮನೇಲಿ. ನೀವಿಲ್ಲ ಇಲ್ಲಿ 1 ತಿಂಗಳಲ್ಲ, 1 ವರ್ಷ ರೀ. ಶಾಶ್ವತಗಿರಿ, ಚೆನ್ನಾಗಿರಿ. ಇಲ್ಲ ರೀ, ಬಲಗಾಲಿಟ್ಟು ಒಳಗಡೆ ಹೋಗಿ. ಹೋಗ್ಬೋದಾ? ಹೋಗಿ. ಐ ಬನ್ನಿ. ಯಾಕೆ ಕೋತಿನ ಕರ್ಕೊಂಡ್ ಬಂದಿದ್ ಮನೆಗೆ? ಏನಣ್ಣ ಅದು ವಿಡಿಯೋ ಕ್ಯಾಸೆಟ್? ನೀನ್ ಒಳಗೆ ಹೋಗು. ಹೋಗಿ ಹೇಳ್ತೀನಿ, ಹೋಗು ಹೋಗು. ಓ, ಬರ್ಬೇಕು ಬರ್ಬೇಕು ನಂಜಪ್ಪನವ್ರ ಮಗ ಗುಂಜಪ್ಪನವ್ರು. ರೇ ಒತ್ತಾರನೆ 7 ಗಂಟೆಗೆ ಬಂದು ಗಡ್ಡೆ ಕೇಳ್ತೀನಿ. ನನ್ ಮಗ 10 ಗಂಟೆಗೆ ಬರ್ತಾ ಇದೆಯಲ್ಲ, ಹೆಂಗೈತೆ ಮೈಗೆ? ಏನ್ ಮಾಡೋದಣ್ಣ,
ನಿನಗ್ ನಾನು ಒಬ್ಬನೇ, ಆ, ನನಗ್ ನಿನ್ನಂತವ್ರು 100 ಜನ. ಏನ್ ಬಗ್ಳದ ಫುಲ್ ಡಿಮ್ಯಾಂಡ್ ಕಣಣ್ಣ. ಆ. ನಿನಗಂತೂ ಕೆಟ್ಟ ಕೆಲ್ಸ ಏನೂ ಇಲ್ಲ. ಆ? ಸ್ವಲ್ಪ ಹೊತ್ತು ಕಾದ್ಬಿಟ್ರು ಏನಾಗ್ತದ ಈಗ? MP ಸೀಟ್ ಟ್ರೈ ಮಾಡ್ತಾ ಇವ್ನಿ ಕಣ್ಲಾ ಏ, ಸುಮ್ಮನ್ ಕುಂತ್ಕೊಳ್ಳೇನೋ ಯಾಕ? ಸೋಪ್ ಹಚ್ಚಕ್ಕೆ. ಹಂಗ್ ಬಗಳು ಅಲ್ಲ, ನಾ ಹುಟ್ಟಿದಾಗಿಂದ ಇದೇ ಮಾತನ್ನೇ ಹೇಳ್ತಾ ಇದೀಯ. ಗಂಡಸು ಅಂತ ಹುಟ್ಟಿದ್ಯಾ, ಸುಮ್ಮನ್ ಮೈ ಬೆಳ್ಸ್ಕೊಂಡು ಯಾವ್ದಾದ್ರು ಒಂದು ಉದ್ಯೋಗ ನೋಡ್ಕೋಬಾರ್ದಾ? ಏಯ್, ಬೇಕು ಪಂತರ ಮಾತಾಡ್ತಿದ್ಯಲ್ಲೋ ನನ್ನ ಮಗನೇ. ನನ್ನ ಕೆಪಾಸಿಟಿಗೆ, ನನ್ನ ಟ್ಯಾಲೆಂಟ್ಗೆ, ನನ್ನ ಪರ್ಸನಾಲಿಟಿಗೆ 2 ಫುಲ್ ಬಿಲ್ಸ್ ಕೊಟ್ಟು 5,000 ರೂಪಾಯಿ ಸಂಬಳ ಕೊಡುವಂತ ದಣಿ ಈ ಊರಾಗ ಯಾವನವನೇ ಹೇಳು. ನಾನಿಲ್ವಾ? ಏನ್ ಬಗ್ಳದ? ಗಂಜಿ ಕುಡಿಯೋ ನನ್ನ ಮಗನ್ಗೆ ಮೀಸೆ ತಿರುವ ಕೊಬ್ಬ ಅಂದಂಗೆ ನೀನು ನನಗ್ ಕೆಲ್ಸ ಕೊಡ್ತೀಯ? ಉದ್ಯೋಗಂ ಪುರುಷ ಲಕ್ಷಣಂ. 5 ಅಲ್ಲ 6,000 ಕೊಡ್ತೀನಿ. ನನ್ನ ಹತ್ರ ಅಷ್ಟೇ ಕೆಲಸ ಮಾಡ್ತೀಯ? ಏಯ್, ನೀನ್ ಮಾಡೋ ಕೆಲ್ಸಕ್ಕೆ ಅಷ್ಟೆಂಟ್ ಬೇರೆ ಕೇಳು. ಬಾರ ಸೋಪಚ್ಚು. ಮಾಡ್ಬೇಡ ಕಣನು. ಆ. ಈ ಕೆಲ್ಸ ಮಾಡ್ಕೊಂಡೆ ನನ್ ತಮ್ಮನ್ನ ಓದ್ಸಿ ಅಮೆರಿಕದಾಗೆ ಆಫೀಸರ್ ಮಾಡಿವ್ನಿ. ಆ. ಇಷ್ಟ ಎಲ್ಲ ಆ. ಆ ದೊಡ್ಡಣ್ಣನ್ ಹೊಲದ ಪಕ್ಕ 12 ಎಕರೆ ಜಮೀನು ತಗೊಂಡಿವ್ನಿ. ಒಳ್ಳೆಯವನ್ ಪಕ್ಕ ತಗೊಂಡಿದ್ಯಾ ಕಡ್ಲ, ಉಸಾರ್ ಕಡ್ಲ ಗುಂಜ. ಅದು ಅವನ ಹೆಸರಿಗೆ ಬರ್ಸ್ಕೊಂಡ್ಬಿಟ್ಟಾನು. ಅದ್ ಸರಿ ನನ್ ಮಗನೇ, ನಿನ್ ಗೆಟಪ್ ನೋಡಿದ್ಮೇಲೆ ನನ್ಗೆ ಗೊತ್ತಾಯ್ತು. ಚೈನು, ಬ್ರೇಸ್ಲೆಟ್, ವಾಚು, ಉಂಗುರುಗಳು ನೀನ್ ಲೆವೆಲ್ಲೇ ಚೇಂಜ್ ಆಗ್ಬಿಟ್ಟದೆ. ಇದೆಲ್ಲ ಗುಂಜ ಚುಚ್ಚ ಆಗ್ತಾನೆ. ಆಲ್ ಇಂಡಿಯಾ ರೇಡಿಯೋ ಆಡ್ತಾ ಇದೆ. ರೇಡಿಯೋ ಅಲ್ಲ ಕಣಣ್ಣ, ಆ. ಮೊಬೈಲು. ಓ. ನನ್ನ ತಮ್ಮ ಅಮೆರಿಕದಿಂದ ಕಳ್ಸವ್ನೆ. ಹಲೋ, ನೀನ್ ನೆಗದ್ ಬಿದ್ದೋಗ ಒಸಿ ಬೆಲ್ ಖರ್ಚ್ಕೊಳ್ಳ. ಮೆಲ್ಲ ಕರ್ಸ್ಕೊಳಕ್ ಇದೇನ್ ಪಕ್ಕದಲ್ಲಿರೋ ಯಾಂದಳಿ ಅಂತ ತಿಳ್ಕೊಂಡ? ನಾ ಮಾತಾಡೋದು ಅಮೇರಿಕ ಕೇಳ್ಸದ್ ಬೇಡವಾ? ಹಂಗ ಮಾತಾಡ್ ಏ ನಿನ್ಗಲ್ಲ, ಇಲ್ಲಿ ಇಲ್ಲಿ. ಹಲೋ ತಮ್ಮ, ಅಮೆರಿಕದಾಗೆ ಹೊಸದಾಗಿ ಫ್ಯಾಷನ್ ಕಟಿಂಗು ಫಿಟ್ಟಿಂಗು ಏನಾದ್ರು ಬಂದಿದ್ರೆ ಕಂಪ್ಯೂಟರ್ದಾಗ ಕಳಿಸ್ಬಿಡು. ಯಾಕೆಂದ್ರೆ ಇಲ್ಲಿರೋರ್ಗೆಲ್ಲ ನಾನೇ ಫ್ಯಾಷನ್ ಕಲ್ಸ್ಬೇಕು. ಇಲ್ಲ ಅಂತಂದ್ರೆ ಈ ನನ್ನ ಮಕ್ಳೆಲ್ಲ ಆದಿಮಾನವ್ರಂಗೆ ಓಡಾಡ್ಕೊಂಡು ಇದ್ದು ಬಿಡ್ತಾರೆ. ಬಿಲ್ಲು ಜಾಸ್ತಿ ಆಗ್ತದೆ, ನೀ ಮಾಡ್ಬಿಡು, ರಾತ್ರಿ ಮಾತಾಡುವಂತೆ. ಅಣ್ಣ, ಈ ಮೊಬೈಲ್ ಯಾವನ್ ಕಂಡಿಡಿದ್ನೋ ಅವನಿಗೆ ಫ್ರೀಯಾಗಿ ಸೇವಿಂಗ್ ಮಾಡಿ ತಲೆ ಬೋಳ್ಸಿ ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ಬೇಕು. ನಂದಾಯ್ತು, ನಿಂದ್ ವರ್ಷ. ಅಣ್ಣ ನೋಡು, ಒಳ್ಳೆ ಟೈಮ್ ನೋಡಿ ಅರ್ಜಿ ಗುಜರಾಯಿಸ್ಬಿಡು. ನಾನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ನಿನ್ ದಯಾ ಕಣ್ಗುಂಜು. ಹಿಂಗೆ ಮೈಗಳ್ತನ ಬೆಳೆಸ್ಕೊಂಡಿದ್ ಬಿಡ್ಬೇಡ. ಈಗ ಸ್ನಾನ ಮಾಡ್ಬೇಕೇನೋ? ಅರ್ಜಿ ನೆನಪಿರ್ಲಿ. ಬರ್ಲೇ? ನಡಿ ನಡಿ ನಡಿ. ಎಲ್ಲ ನನ್ನ ಮಗನೇ ಗುಂಜ, ನಾನು ನಿನ್ನ ಅಸ್ಟೆಂಟ್ ಆಗಿ ಸೇರ್ಕೊಳಕ್ಕೆ ಒಳ್ಳೆ ಟೈಮ್ ನೋಡಿ ಅರ್ಜಿ ಗುಜರಾಯಿಸ್ಬೇಕಾ? ನಿನ್ ವಾಚು, ಉಂಗ್ರ, ಚೈನು, ಬ್ರೇಸ್ಲೆಟ್ ನೆಲ್ಲ ಮಾರ್ವಾಡಿ ಅಂಗಡಿಲಿ ಅಡ ಇಡ್ಸಿ ನಿನ್ನ ಫುಲ್ ಬರ್ಬಾದ್ ಮಾಡಿಸಿ ಈ ಊರಲ್ಲಿ ಭಿಕ್ಷೆ ಇತ್ತಂಗ್ ನಾನ್ ಮಾಡಿಸ್ಲಿಲ್ಲ. ನನ್ನ ಹೆಸರು ಕಿತಾಪತಿ ನಾಗನೇ ಅಲ್ಲ. ನೋಡ್ತಾ